ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡ ಸರ್ಕಾರಿ ಶಾಲೆ ಉಳಿವಿಗಾಗಿ ಗಿಡ ನೆಡೋಣ ಬನ್ನಿ. ನಮಸ್ತೆ ನನ್ನ ಆತ್ಮೀಯ ಬಂಧುಗಳೇ, ಇದೇ 2025 ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಎಲ್ಲ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಗಿಡ ಹಾಕಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 2 ತಿಂಗಳ ಕಾಲ, ಜೂನ್ ಜುಲೈ 2 ತಿಂಗಳು ಶಾಲೆಗಳನ್ನು ಗುರುತಿಸಿ, ದೇವಾಲಯಗಳನ್ನು ಗುರುತಿಸಿ, ಎಲ್ಲೆಲ್ಲಿ ಜಾಗ ಇರುತ್ತೋ ಆ ಜಾಗದಲ್ಲಿ 20 ರಿಂದ 30 ಸಸಿಗಳನ್ನು ಆಯ್ಕೆ ಮಾಡಿ ಹಾಕುವಂಥ ಸೇವೆ. ಅದಕ್ಕಾಗಿ ನಾವು ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಮತ್ತು ಶಾಲೆಯಲ್ಲಿರುವಂಥ ಮಕ್ಕಳ ಆರೋಗ್ಯಕ್ಕಾಗಿ ಗಿಡಗಳನ್ನು ಹಾಕಿಸುವಂಥ ಒಂದು ಕಾರ್ಯರೂಪವನ್ನು ಮಾಡ್ತಾಯಿದ್ದೀವಿ. ಅದಕ್ಕಾಗಿ ತಾವು ಕೂಡ ತಮ್ಮ ಮನೆಗಳ ಹತ್ರ, ತಮ್ಮ ಗ್ರಾಮಗಳಲ್ಲಿ ಇರುವಂಥ ಶಾಲೆಗಳನ್ನು ಗುರುತಿಸಿ ಆ ಶಾಲೆಗೆ 10 ರಿಂದ 5 ಸಸಿಗಳನ್ನು ಹಾಕಿಸುವಂಥ ಕೆಲಸ ನಿಮ್ಮಿಂದನೂ ಆಗಲಿ ಅಂತ ನಾನು ಪ್ರತಿ ವರ್ಷವೂ ಕೂಡ ಈ ಸಂದೇಶವನ್ನು ನಿಮಗೆ ನೀಡ್ತಾ ಇದ್ದೀನಿ. ಬಂಧುಗಳೇ, ಶಾಲೆಯಲ್ಲಿ ಗಿಡಗಳು ಹಾಕಿದ್ರೆ ಗಿಡಗಳು ಯಾವುದೇ ಕಾರಣಕ್ಕೂ ಹೋಗಲ್ಲ. ಯಾಕೆ ಅಂದರೆ ಆ ಶಾಲೆಯಲ್ಲಿ ಶಿಕ್ಷಕರು ಇರ್ತಾರೆ ಮತ್ತು ಶಾಲೆಯಲ್ಲಿ ಇರುವಂಥ ವಿದ್ಯಾರ್ಥಿಗಳು ಆ ಗಿಡಗಳನ್ನ ಗಮನಿಸಿ ನೀರು ಹಾಕುವಂಥ ಕೆಲಸವನ್ನು ಮಾಡಿ ಆ ಗಿಡಗಳನ್ನ ಬೆಳೆಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾನು ಶಾಲೆಯಲ್ಲಿ ಗಿಡಗಳು ಹಾಕಿಸ್ತಾ ಇದ್ದೀನಿ. ಇವತ್ತು ನಾನು ಹಾಕ್ಸಿರುವಂಥ ಗಿಡಗಳು ಸುಮಾರು 15 ರಿಂದ 20 ಅಡಿ ಗಿಡಗಳು ಬೆಳೆಸಿದ್ದಾರೆ. ಹಾಗಾಗಿ ಶಾಲೆಯನ್ನು ಗುರುತಿಸಿ ಗಿಡ ಹಾಕಿಸೋದು ಒಂದು ಪ್ರಕೃತಿ ಉಳಿವಿಗಾಗಿ. ಆ ಸೇವೆಗಳನ್ನು ನೀವು ಎಲ್ಲ ಸೇರಿ ಮಾಡಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಒಂದು ಮುಖ್ಯವಾದಂಥ ಒಂದು ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಶಾಲೆಗೆ ಗಿಡಗಳು ಬೇಕಾದರೆ ಕರೆ ಮಾಡಿ, ದೂರ ಇದ್ದರೆ ನಾವೇ ಬಂದು ಗಿಡಗಳನ್ನ ನೆಟ್ಟು ಕೊಡ್ತೀವಿ. ಅದನ್ನು ಉಳಿಸಿ ಬೆಳೆಸಿ ಮರ ದೊಡ್ಡದು ಮಾಡೋದು ನಿಮ್ಮಲ್ಲಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಶಿಕ್ಷಕರು ಮರಿಬೇಡಿ, ಕರೆ ಮಾಡಿ. ನೀವಿರೋಂಥ ಜಾಗಕ್ಕೆ ಗಿಡಗಳನ್ನ ತಂದು ಕೊಡೋ ಜವಾಬ್ದಾರಿ ನಂದು. ತುಂಬ ಧನ್ಯವಾದಗಳು.